KC ವ್ಯಾಲ್ಯೂ ಮತ್ತು HN ವ್ಯಾಲ್ಯೂ ವೃಷಭಾವತಿ ವ್ಯಾಲ್ಯೂಗಳ ಈ ನೀರಿನ ಗುಣಮಟ್ಟದ ಬಗ್ಗೆ ಸರ್ಕಾರ ಭಾಳಷ್ಟು ಜನರಲ್ಲಿ ಗೊಂದಲ ಮೂಡಿಸ್ತಾ ಇದೆ. ಒಂದು ಬಾರಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಸಾರಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಭಾರತೀಯ ವಿಜ್ಞಾನ ಸಂಸ್ಥೆನೇ ಹಿಂದೊಮ್ಮೆ ಈ ಒಂದು ನೀರು ಸಮರ್ಪಕವಾಗಿ ಕೋಲಾರ ಜಿಲ್ಲೆಗಳಿಗೆ ಆಗ್ತಾ ಇಲ್ಲ, ಇದನ್ನು 3ನೇ ಹಂತ ಶುದ್ಧೀಕರಣ ಮಾಡಬೇಕಾಗಿದೆ ಅಂತೇಳಿ ಹಿಂದೆ ಸಹ ಅದೇ ಸಂಸ್ಥೆನೇ ವರದಿ ಕೊಟ್ಟಿತ್ತು. ಮತ್ತು ಕೇಂದ್ರ ಪರಿಸರ ಇಲಾಖೆ ಸಹ ಇದು ತರಕಾರಿಗಳಲ್ಲಿ ರಾಸಾಯನಿಕಗಳಿದೆ ಅಂತೇಳಿ ಅವರು ಸಹ ವರದಿ ಕೊಟ್ಟಿದ್ದಾರೆ. ಇಂಥ ಒಂದು ಗೊಂದಲಕಾರಿ ಮತ್ತು ಜನರಲ್ಲೂ ಸಹ ಈ ನೀರಿನ ಬಗ್ಗೆ ಭಯ ಇದೆ, ಆತಂಕ ಇದೆ. ಹಾಗಾಗಿ ಈ ಜನ ಇದರಲ್ಲಿ ಒದ್ದಾಡ್ತಾ ಇರುವಾಗ ಈಗ ರಾಜಕಾರಣಿಗಳು, ಅದರಲ್ಲೂ ನಮ್ಮ ಜಿಲ್ಲೆ ರಾಜಕಾರಣಿಗಳು ಬಹುತೇಕ ಇದನ್ನು ಸಮರ್ಸ್ಕೊಂಡು 2ನೇ ಹಂತದ ನೀರೇ ಸಾಕು, ಇದರ ಗುಣಮಟ್ಟ ಚೆನ್ನಾಗಿದೆ ಅಂತೇಳಿ ಸಮರ್ಸ್ಕೊಳ್ಳೋಂಥ ಪ್ರಯತ್ನ ಈ ಜನರ ತಲೆ ಮೇಲೆ ಹೊಡಿತಾ ಇರೋವಂಥದ್ದು ಅವ್ರು ದೊಡ್ಡ ಮಹಾ ದ್ರೋಹ ಬಗೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 7270 ಅಥವಾ 9141066685. ಮತ್ತು ರಾಷ್ಟ್ರೀಯ ಹಸಿರು ಪೀಠದ ಭಾಳ ಸ್ಪಷ್ಟ ಆದೇಶ ಇದೆ. ನೀವು 100ಕ್ಕೆ 100ರಷ್ಟು ಈ ಒಂದು ಕೈಗಾರಿಕೆಗಳಿಗೆ ಹರಿಸುವಂಥ ನೀರನ್ನು ನೀವು ಕೆರೆಗಳಿಗೆ ಹರಿಸುವಾಗ 100ಕ್ಕೆ 100ರಷ್ಟು ಶುದ್ಧೀಕರಣ ಮಾಡಿ ಅನ್ನೋ ಒಂದು ಸ್ಪಷ್ಟ ಆದೇಶ ಇದೆ. ಆ ಹಸಿರು ಪೀಠದ ಆದೇಶದಂತೆ ಕೇಂದ್ರವು ಸಹ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಆದರೆ ಇವುಗಳನ್ನೆಲ್ಲ ಬದಿಗೊತ್ತಿ ಇವರು ಸಮರ್ಥನೆಗೆಳೆದಿರೋದಂತೂ ಈ ದೊಡ್ಡ ದುರಂತ. ಅದು ಈ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಜನರಿಗೆ ಇವರು ಯಾರೂ ಈ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇಲ್ಲ. ಮೊದಲನೇ ಪ್ರಶ್ನೆ ಏನು ಅಂದರೆ, ಇವರು ಯಾರೂ ಈ ಸಂಕಷ್ಟನ ಎದುರಿಸ್ತಾ ಇರೋದು ಇಲ್ಲಿರುವಂಥ ಸಾಮಾನ್ಯ ಜನರು. ಹಾಗಾಗಿ ಹೊಡೆತ ಬೇಗ ಬೀಳ್ತಾ ಇರೋದು ಜನರಿಗೆ. ಅವರೆಲ್ಲ ಕಾವೇರಿ ನೀರು, ಬಿಸ್ಲರಿ ನೀರು ಕುಡಿತಾ ಇದ್ದಾರೆ. ಆದರೆ ಈ ಭಾಗ ಜನ ಅಂತರ್ಜಲನೇ ನೆಂಚ್ಕೊಂಡಿರುವಂಥವ್ರು. ಯಾವುದೋ ನದಿ ಮೂಲಗಳಿಲ್ಲ ಈ ಭಾಗದಲ್ಲಿ. ಕೇವಲ ಈ KC ವ್ಯಾಲಿ ನೀರು ಏನು ಅಂತರ್ಜಲಕ್ಕೆ ಹೋಗುತ್ತೋ ಆ ನೀರನ್ನೇ ಮತ್ತೆ ಮರುಬಳಕೆ ಮಾಡ್ಕೊಳ್ಳೋವಂಥ ಒಂದು ಪದ್ಧತಿ ಇಲ್ಲಿರುವಂಥದ್ದು. ಹಾಗಾಗಿ ಇದನ್ನು ಹೆಚ್ಚಿಗೆ ಬಳಸ್ಕೊಳ್ತಾ ಇರೋದ್ರಿಂದ ಜನರ ಆರೋಗ್ಯದ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರ್ತಾ ಇದೆ. ಇದರಿಂದ ಯುರೇನಿಯಮ್ಮು, ಆರ್ಸೆನಿಕ್ಕು ಮತ್ತು ಕಾರ್ಬೈಡ್ಸ್ ಅಂತ ದೊಡ್ಡ ಕೆಮಿಕಲ್ಗಳು ಇವತ್ತು ದೇಹ ಸೇರ್ತಾರೋದ್ರಿಂದ ಮುಂದಿನ ಮಾರಕ ಕಾಯಿಲೆಗಳಿಗೆ ದಾರಿಯಾಗುತ್ತೆ ಅನ್ನೋದನ್ನು ಈ ಜಿಲ್ಲೆ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಈಗಾಗಲೇ ಕೆಲವು ರಾಜಕಾರಣಿಗಳಿಗೆ ಇದು ಅರ್ಥ ಆಗಿದೆ, 3ನೇ ಹಂತದ ಶುದ್ಧೀಕರಣ ಆಗಬೇಕಾಗಿದೆ ಅಂತೇಳಿ ಅವರೆಲ್ಲರೂ ಸಮರ್ಸ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದ್ದಾರೆ. ಅದರ ಮಧ್ಯೆನೇ ಈ ಕೆಲವೊಂದು ಜಿಲ್ಲೆಯ ರಾಜಕಾರಣಿಗಳು ಇಲ್ಲಿಂದನೇ ಕೊಡುಗೆಗಳು ತೊಗೊಂಡು ಇವತ್ತು ರಾಜ್ಯ ಪ್ರವೇಶ ಮಾಡಿರುವಂಥ ಮಂತ್ರಿಗಳಾಗಿರುವಂಥವ್ರು ಈ ದೂರದೃಷ್ಟಿ ಇಲ್ಲದೇ ಇವತ್ತು ಮಾತಾಡ್ತಾ ಇರೋವಂಥದ್ದು ಈ ಜಿಲ್ಲೆಯ ಜನರಿಗೆ ಮಾಡ್ತಾ ಇರೋವಂಥ ದ್ರೋಹ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 3ನೇ ಹಂತ ಶುದ್ಧೀಕರಣ ಬೇಡ ಅಂತೇಳಲಿಕ್ಕೆ ಯಾವುದೇ ವೈಜ್ಞಾನಿಕ ಸಂಸ್ಥೆಗಳು ಇವ್ರಿಗೆ ಯಾವುದೂ ವರದಿ ಕೊಟ್ಟಿಲ್ಲ. ಇಲ್ಲಿ ಹಸಿರು ಪೀಠ ಮತ್ತು ಕೇಂದ್ರದ ಮಾರ್ಗಸೂಚಿ ಎರಡರಲ್ಲೂ ಸ್ಪಷ್ಟವಾಗಿ ಆದೇಶ ಇದೆ, 3ನೇ ಹಂತದ ಶುದ್ಧೀಕರಣ ಮಾಡಿನೇ ಮುಂದಿನ ಈ ಕೆರೆಗಳಿಗೆ ನೀರನ್ನು ಹರಿಸಬೇಕು ಅನ್ನೋದು. ಆದರೆ ಈ ರಾಜಕಾರಣಿಗಳು ಇವರು ಸಮರ್ಥನೆಗೆ ಇಳಿದಿರೋದು ನೋಡಿದ್ರೆ ಈ ಮುಂದಿನ ರಾಜಕೀಯದ ಭವಿಷ್ಯಗಳನ್ನ ಹುಡುಕ್ತಾ ಇದ್ದಾರೆ ಹೊರತು ಜನರ ಹಿತಾಸಕ್ತಿ ಬಗ್ಗೆ ಇವ್ರ ಗಮನ ಇಲ್ಲ, ಜನರ ಆರೋಗ್ಯದ ಬಗ್ಗೆ ಗಮನ ಇಲ್ಲ. ಹಾಗಾಗಿ ಇವರು ಬರೀ ಸರ್ಕಾರದ ಏನು ಒಂದು ನಿಲುವಿದೆಯೋ ಅದನ್ನು ಸಮರ್ಥನೆಗೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾವುದು ಇಚ್ಛಾಶಕ್ತಿ ಇವರಲ್ಲಿ ಕಾಣ್ತಾ ಇಲ್ಲ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.